ಕುಸುಮ ಏನು ಮಾಡಿಲ್ಲ, ಬಂದು ಮನೆ ಬಂದು ಎಲ್ಲ ಮಾಡೋಗಲ್ರಿ. ಕೇಳಿ ಎಲ್ಲ ಹೆಂಗಸರನ್ನ ಮಧ್ಯಮ ವರ್ಗದವ್ರಿಗೆ ತುಂಬಾ ಕಷ್ಟ ಕುಸುಮ ಬಂದಾಗ್ಲಿಂದ. ನೀವು ಕಾಂಗ್ರೆಸ್ ಬಿಜೆಪಿ ಇದು ಅನ್ಕೊಂಡು ಎಲ್ಲ ಮಾಡ್ಕೊಂಡು ಜನಗಳಿಗೆ ತೊಂದರೆ ಆಗ್ತಾ ಇದೆ ಹೊರತು ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಮಾಡೋದು ಕರೆಕ್ಟ್ ಮಾಡ್ಬೇಕಲ್ವಾ? ಎಷ್ಟು ಕೇಳ್ಕೊಂಡಿವೆ ನಾವೆಲ್ಲ. ನೀರು 4 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ, ಮತ್ತೆ ಬೇರೆ ಕಡೆ ಎಲ್ಲ 2 ದಿನಕ್ಕೆ ಬಿಡ್ತಾರೆ, 2 ದಿನಕ್ಕೊಂದ್ಸಲ ಈ ತರ ನೀರಿನ ತೊಂದರೆ ಕೊಡ್ತಾರೆ. ಕುಸುಮ ಏನು ಮಾಡಿಲ್ಲ, ಬಂದು ಮನೆ ಬಂದು ಎಲ್ಲ ಮಾಡೋಗಲ್ರಿ. ಕೇಳಿ ಎಲ್ಲ ಹೆಂಗಸರನ್ನ ಯಾರು ಬೇಕಾದ್ರೆ ಅದು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ನಮ್ಗೇನು ಮುನಿರತ್ನ ಆದರೆ ನಮ್ಗೇನಾದ್ರೂ ಅನುಕೂಲ ಮಾಡ್ಬಿಡ್ತಾರ, ಇನ್ನೊಬ್ರಿಗೆ ಆದರೆ ನಮ್ಗೆ ಅನುಕೂಲ ಬೇಡ, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ನಾವೀಗ ಆರ್.ಆರ್. ನಗರ ಕ್ಷೇತ್ರದಲ್ಲಿ ಇವಾಗ ಮುಂದಿನ MLA ಮುನಿರತ್ನ ಅವರೇ ಇರ್ಬೇಕಾ ಅಥವಾ ಬೇರೆ? ಮುನಿರತ್ನನೇ ಇರಲಿ. ಯಾಕೆಂದ್ರೆ ಮುನಿರತ್ನ ಬಂದ್ಮೇಲೆ ಅವ್ರು ತುಂಬ ಚೆನ್ನಾಗಿ ಮಾಡ್ಯಾರ, ಎಲ್ಲ ಮಾಡಿದ್ರು ಪಾಪ. ಸುಮ್ಮನೆ ಅನ್ಬಾರ್ದು. ಈ ಪಾರ್ಕ್ಗಳು ಏನೇನು ಮೇಂಟೈನ್ ಇರಲಿಲ್ಲ ಎಲ್ಲ ಮಾಡಿದ್ರು, ಅರ್ಧಂಬರ್ಧ ಬಿಟ್ಟರು. ಆಮೇಲೆ ಅದೇ ಬಂದಿದ್ದು ಅಲ್ಲ, ವಯಸ್ಸಾದವ್ರು ಬರ್ತಾರೆ, ಒಂದು ಮೆಟ್ಲು ಹಾಕ್ಸಿ 2 ರಾಡುಗಳು ಹಾಕ್ಸಿ ಅಲ್ವಾ, ಒಂದು ಬಾತ್ರೂಮ್ ಬೇಡವಾ? ವಯಸ್ಸಾದವರು ವಾಕಿಂಗ್ ಬರ್ತಾರೆ, ಅವ್ರಿಗೊಂದು ಬಾತ್ರೂಮ್ ಬೇಡವಾ? ಅದೇನೋ ಕಟ್ಟಿಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ರು, ಅದೆಲ್ಲ ತೊಂದರೆ ಅಲ್ವಾ? ಇವಾಗ ದೂರ ಮನೆಗಳವ್ರು ಬರ್ತಾರೆ ವಾಕಿಂಗ್, ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ? ಎಲ್ಲ ಮಾಡಿದ್ರು, ಅರ್ಧಂಬರ್ಧ ಮಾಡ್ಯಾರ ಅಷ್ಟೇ. ಎಲ್ಲ ಕಡೆಗೂ ಮಕ್ಕಳು ಆಡೋದಕ್ಕೆ ಎಕ್ಸಸೈಸ್ ಎಲ್ಲ ಮಾಡಿದ್ರು, ಇದೇನೂ ಇರಲಿಲ್ಲ. ಮುನಿರತ್ನ ಬಂದಮೇಲೆ ಚೆನ್ನಾಗಿ ಮಾಡಿದ್ದು, ಅವ್ರನ್ನ ಹೊಗಳ್ಬೇಕಾದ್ದೆ. ಅವ್ರು ತುಂಬ ಚೆನ್ನಾಗಿ ಮಾಡಿದರು. ಈ ಕಾಂಗ್ರೆಸ್ ಬಂತಲ್ಲ, ಏನೇನು ಇಲ್ದಂಗೆ ಆಗೋಯ್ತು ನಮ್ಗೆ. ಅರ್ಧಕ್ಕೆ ಬಿಟ್ಬಿಟ್ರಲ್ಲ, ಅರ್ಧಂಬರ್ಧ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ಹೆಂಗಸರಿಗೆ. ಪಾಪ ಅವ್ರು ಬಂದು ಇಲ್ಲಿ ಓಡಾಡಿ ಒಂದು ಸ್ವಲ್ಪ ಹೊತ್ತು ಕೂತು ಹೋಗ್ತಾರಲ್ವ. ಅರ್ಜೆಂಟ್ ಇದ್ರೆ ಅವರೆಲ್ಲ ಹೋಗ್ಬೇಕು. ಮಾಡೋದು ಕರೆಕ್ಟ್ ಮಾಡ್ಬೇಕಲ್ವಾ? ಎಷ್ಟು ಕೇಳ್ಕೊಂಡಿವೆ ನಾವೆಲ್ಲ. ಸುಮಾರು ಜನ ಮಕ್ಕಳು ಮರಿರೋರು ಬರ್ತಾರೆ, ಅವಕ್ಕೆಲ್ಲ ಅನುಕೂಲ ಮಾಡಬೇಕು. ನೀರು 4 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ, ಮತ್ತು ಬೇರೆ ಕಡೆ ಎಲ್ಲ 2 ದಿನಕ್ಕೆ ಬಿಡ್ತಾರೆ, 2 ದಿನಕ್ಕೊಂದ್ಸಲ ಈ ಥರ ನೀರಿನ ತೊಂದರೆ ಕೊಡ್ತಾರೆ. ತುಂಬಾ ನೀರಿನ ತೊಂದರೆ ಕೊಟ್ಬಿಡ್ತಾರೆ. ಬಸ್ ಇಲ್ಲಿ ದೊಡ್ಡ ಬಸ್ಗಳೆಲ್ಲ ಅಂತ ದೊಡ್ಡ ಏರಿಯಾ, ಆ ಬಸ್ ಇಲ್ಲಿ ತುಂಬ ಚೆನ್ನಾಗಿ ಹಾಕಿದ್ರು. ಮುನಿರತ್ನಮ್ ಇದ್ದಾಗ ಅವ್ರು ಮಾಡ್ಯಾರ. TV ಬಾಕ್ಸ್ಗಳೆಲ್ಲ ಹಾಕ್ಸಿ ಎಲ್ಲ ಮಾಡ್ಯಾರ, ಸುಮ್ಮನೆ ಅನ್ಬಾರ್ದು. ಎಷ್ಟು ಚೆನ್ನಾಗಿತ್ತು. ಅವ್ರನ್ನ ಆಟೋದವ್ರು ನ್ಯಾಯ ತಗೊಂಡ್ರಂದ್ರು ಬಸ್ ತೆಗೆದುಬಿಟ್ರು, ಬಸ್ನವ್ರು ಬರಲ್ಲ. ಇವೆಲ್ಲ ತೊಂದರೆ ಅಲ್ವಾ? ಎಲ್ಲಿಂದೋ ಬರ್ತಾರೆ, ಬಡಬಗ್ರು ಇರ್ತಾರೆ. ಇವಾಗ ಜನರಿಗೆ ಅಭಿವೃದ್ಧಿ ಆಗ್ತಾ ಇದೆಯಾ MLAಗಳಿಂದ ಅಂತ? ಎಂಥದಿಲ್ಲಮ್ಮ, ಅಭಿವೃದ್ಧಿ ಇನ್ನೂ ಕಮ್ಮಿ ಆಗ್ತಾ ಬರ್ತಾ ಇದೆ. ಬೇರೆ ಥರ ಅಭಿವೃದ್ಧಿ ಮಾಡೋಕ್ಕೆ ಹೋಗಿ ಎಲ್ಲ ಇವಾಗ ಕೆಲಸ ಮನೆಯವರು ಅವರು ಇವರು ಗೆದ್ದರು ಅಷ್ಟೇ. ಈ ಬಸ್ಗಳು ಮಾಡಿ ದಂಡ ಮಧ್ಯಮ ವರ್ಗದವ್ರಿಗೆ ಅವ್ರು ಹೇಳಿದ್ದು ಕರೆಕ್ಟ್. ನಮ್ಮಂಥವ್ರಿಗೆ ತುಂಬ ಕಷ್ಟಮ್ಮ. ಯಾವಾಗ ನಾವು ಕಾರುಗಳು ಆಟೋಗಳಾಗಿ ಹಿಡ್ಕೊಂಡು ಹೋಗೋಕ್ಕಾಗುತ್ತಾ? 2 ಬಸ್ ಹಾಕೋದು ಈ ಏರಿಯಾಕ್ಕೆ ಸರಿಯಾಗಿ ಬಸ್ಗಳು ಹಾಕಲ್ಲ. ಆಮೇಲೆ ಅಲ್ಲಿ ಬ್ಯಾಂಕ್ ಹತ್ರ ಇದಿತ್ತು ಬಸ್ ಸ್ಟಾಪು, ಅದನ್ನು ಅವ್ರು ಯಾರೋ ಹೊಡೆದ್ರಲ್ಲ, ನೀವು ನಿಂತು ಮಾಡಿಸ್ಬೇಕು ಅದನ್ನು ಅಲ್ವಾ? ಇವಾಗಿರೋರು ಕೂತ್ಕೊಳ್ಳೋಕ್ಕಿಲ್ಲ, ನಿಂದ್ರಕ್ಕಿಲ್ಲ. ಬಿಸಿಲು ಬರುತ್ತೆ, ಒಂದ್ಸರಿ ಮಳೆ ಬರುತ್ತೆ, ಎಲ್ಲೆಲ್ಲೋ ಹೋಗ್ಬೇಕಾಗಿರುತ್ತೆ ಹೆಂಗಸರು, ಕಷ್ಟ ಅಲ್ವಾ? ಆ ಥರ ಎಲ್ಲ ಮಾಡಬಾರ್ದು. ಇವು ಅರೆಸ್ಟ್ ಇವಾಗ. ಈಗ ಮುಂದಿನ MLA ಮುನಿರತ್ನನೇ ಇರ್ಬೇಕಾ? ಅವರೇ ಇರಬೇಕು. ಅವರಿದ್ರೇ ಅಭಿವೃದ್ಧಿ ಗ್ಯಾರಂಟಿ ಆಗುತ್ತೆ, ಅಷ್ಟಂತೂ ಹೇಳಬಲ್ಲ. ಈಗ ನೋಡಿದ್ರೆ ಏನು ಅರ್ಧಂಬರ್ಧ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಮುನಿರತ್ನ ಅವರೇ ಇರ್ಬೇಕು? ಮುನಿರತ್ನ ಬಂದ್ರೆ ಅವರೇ ಇದ್ರೇನೆ ಫುಲ್ಲು ಮಾಡಿಬಿಡ್ತಾರೆ. ಅವ್ರನ್ನ ಇವಾಗ ಹಿಂದಕ್ಕೆ ಇಟ್ಬಿಟ್ಟು ದುಡ್ಡುಗಳು ಕೊಡೋದಲ್ಲ ಅಂದ್ರೆ ಅವ್ರೇನು ಮಾಡುತ್ತಾರೆ ಅಲ್ವಾ? ಕುಸುಮ ಅವರು ಕೆಲವೊಂದಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಮುನಿರತ್ನ ಅವ್ರ ಮೇಲೆ. ಇಲ್ಲ ಮಾಡೋದೇ ಇಲ್ಲ. ನಾವಂತೂ ಯಾಕೆ ಮಾಡೋದಿಲ್ಲ? ಮಾಡಬಾರ್ದು ಅವ್ರಿಗೆ ಯಾಕೆ ಮಾಡಬೇಕು? ಅವ್ರು ಮಾಡ್ಯಾರ. ಅವ್ರಿದ್ದಾಗ ಅಭಿವೃದ್ಧಿ ಚೆನ್ನಾಗಾಯ್ತು. ಎಲ್ಲ ಕಡೆಗೂ ತುಂಬಾ ರೋಡ್ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡಿದ್ರು. ಇವಾಗ ಅವ್ರದ್ದು ಏನೋ ಒಂದು ತಾಪತ್ರಯಗಳು ಹೆಂಗೆ ಇದಾಯ್ತು ಏನೋ, ರಾಜಕೀಯ ಎಲ್ಲ ಹೇಳೋಕ್ಕಾಗಲ್ಲ. ಮುನಿರತ್ನ ಸುಮಾರು ಕೆಲಸ ಮಾಡ್ಯಾರ. ಕುಸುಮ ಅವ್ರು ಬಂದ್ರೆ ಜನರಿಗೆ ಅಭಿವೃದ್ಧಿ ಒಪ್ಪಲ್ಲ. ಕುಸುಮ ಏನು ಮಾಡಿಲ್ಲ, ಬಂದು ಮನೆ ಬಂದು ಎಲ್ಲ ಮಾಡೋಗಲ್ರಿ. ಕೇಳಿ ಎಲ್ಲ ಹೆಂಗಸರನ್ನ. ಇಲ್ಲದೆಲ್ಲ ಕರೆಂಟಿನವೆಲ್ಲ ಇದು ಮಾಡ್ತಾ ಇದ್ದಾರೆ. ಒಂದಲ್ಲ, ಮಧ್ಯಮ ವರ್ಗದವ್ರಿಗೆ ತುಂಬ ಕಷ್ಟ ಕುಸುಮ ಬಂದಾಗ್ಲಿಂದ. ಕುಸುಮ ಬಂದು ಕೇಳಿ ಎಲ್ಲ ಮಾಡನ್ರಿ, ಹೇಳ್ತೀನಿ, ಕರೆಕ್ಟಾಗಿ ಮಾಡನ್ರಿ. ಏನ್ ಹೇಳ್ತೀರಾ ಮ್ಯಾಮ್? ಇವಾಗ ಕೊನೆಯದಾಗಿ MLA ಮುನಿರತ್ನ ಇರಲಿ. ಮುನಿರತ್ನ ಫೈನ್, ಯಾವ ತೊಂದರೆನೂ ಇಲ್ಲ ಅವರಿಂದ. ಅವ್ರು ಮಾಡ್ಯಾರೆ ಅಭಿವೃದ್ಧಿ. ಅವ್ರನ್ನ ಅರ್ಧಕ್ಕೆ ನಿಲ್ಲಿಸಿ ಅವರಿಗೆ ಅನುಕೂಲಗಳಿಲ್ಲ. ಮತ್ತು ಗೌರ್ಮೆಂಟಿನ ದುಡ್ಡು ಬರಲ್ದ್ರೆ ಅವ್ರು ಎಷ್ಟು ಮಾಡೋಕ್ಕಾಗುತ್ತೆ? ಮುನಿರತ್ನ ಇದ್ರೆ ಮಾಡ್ತಾರೆ, ಡೆಫಿನೆಟ್ ಮಾಡ್ತಾರೆ, ಅದು ನಂಬಿಕೆ ಇದೆ ನಮ್ಗೆ. ಮಾಡಿದ್ದಾರೆ ಕೂಡ. ಈಗ ಹೆಣ್ಮಕ್ಳ ಮೇಲೆಲ್ಲ ಒಂದು ಬ್ಯಾಡ್ ಆಗಿ ಕುಸುಮ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮುನಿರತ್ನ ಅವರು ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ನಿಜಾನಾ ಅಂತ? ಇಲ್ಲ, ಯಾವತ್ತೇನು ಅಂದಿಲ್ಲ. ಹೆಣ್ಮಕ್ಕಳ ಪಾಪ ಕೈ ಮುಗ್ದಾರಾಗಲಿ ಯಾವತ್ತೂ ಅಂದಿಲ್ಲ. ನಾವೇ ನೋಡಿವಲ್ಲ.
ಅವ್ರನ್ನ 2-3 ಸಲ ಎಲ್ಲೋ ಭೇಟಿಯಾಗಿದ್ವಿ. ಮುನಿರತ್ನಂ ಬಂದರೆ ರೋಡಿಗೆ ಕೈ ಮುಕ್ಕೊಂಡೇ ಹೋಗ್ಯಾರ. ಅವ್ರು ಒಂದು ದಿವಸನೂ ಬ್ಯಾಡ್ ಮಾತು ಆಡೇ ಇಲ್ಲ, ಅಷ್ಟಂತೂ ಗ್ಯಾರಂಟಿ. ಇವ್ರು ಸುಮ್ಮನೆ ಹುಟ್ಟಿಸಿದ್ರೆ ನಾವು ಕೇಳಲ್ಲ. ಅವ್ರನ್ನ ಬಂದ್ರೆ ಕುಸುಮ ಅವ್ರನ್ನ ಪಾರ್ಕಿಗೆ ನಾವೆಲ್ಲರೂ ಹೇಳ್ತೀವಿ. ಅವ್ರು ಬಂದ್ಬಿಡ್ಲಿ ಬೇಕಾರೆ, ಅವ್ರು ಏನೇನು ಮಾಡ್ಯಾರಂತ ಕೇಳಿ ಹೇಳ್ತೀವಿ, ಆಯ್ತಾರ. 2 ರಾಡು ಇದು ಹಾಕ್ಸನ್ರಿ, ಲಕ್ಷಣವಾಗಿ ಇವೆಲ್ಲ ಮಾಡ್ಸನ್ರಿ. ಅವ್ರಿದ್ರು ಮಾಡಿಬಿಡ್ತಿದ್ರಿ ಇಷ್ಟೊತ್ತಿಗೆ. ಮತ್ತು ಅವ್ರದ್ದು ಏನೋ ತೊಂದರೆಗಳು ಇದಾಗಿ ಬಿಟ್ಟಾರೆ, ಮಾಡ್ಸನ್ರಿ. ಕಿತ್ತಾಟದಲ್ಲಿ ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ನೀವು ಕಾಂಗ್ರೆಸ್ಸು BJP ಇದು ಅಂದ್ಕೊಂಡು ಎಲ್ಲ ಮಾಡಿಕೊಂಡು ಜನಗಳಿಗೆ ತೊಂದರೆ ಆಗ್ತಾ ಇದೆ ಹೊರತು ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ. ಮುನಿರತ್ನಂ ಅವ್ರು ಬಂದಾಗಲೇ ನಮಗೆಲ್ಲ ಇದೊಂಚೂರು ಎಲ್ಲ ಅನುಕೂಲ ಆಗಿದೆ. ಅವ್ರು ಬಂದರೆ ನಮ್ಗೆ ಆಗುತ್ತೆ ಅಂತ ನಂಬ್ಕೊಂಡಿದ್ದೀವಿ. ಆ ನಂಬಿಕೆ ಅವಳು ಉಳಿಸ್ಕೊಳ್ಳೋ ಹಂಗಿದ್ರೆ ನಾವು ಓಟ್ ಹಾಕೋಕ್ಕೆ ರೆಡಿಯಾಗಿದ್ದೀವಿ. ಯಾರು ಬೇಕಾದ್ರೂ ಅದು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ನಮಗೇನು ಮುನಿರತ್ನ ಆದರೆ ನಮ್ಗೇನಾದರೂ ಅನುಕೂಲ ಮಾಡಿಬಿಡ್ತಾರ, ಇನ್ನೊಬ್ರಿಗೆ ಗೆದ್ರೆ ನಮ್ಗೆ ಅನುಕೂಲ ಬೇಡ, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಯಾರಾದರೂ ನಿಂತ್ಕೊಳ್ಳಿ, ಯಾರಾದರೂ ಗೆಲ್ಲಿ, ಎಲ್ಲ ವ್ಯವಸ್ಥೆ ಮಾಡಬೇಕು. ಹಾಕ್ಸ್ಕೊಂಡು ಹೊರ್ಟಾಗ್ತಾರೆ. ಮುನಿರತ್ನ ಏನೋ ಓಟ್ ಹಾಕ್ಸ್ಕೊಂಡು ಹೊರ್ಟಾಗಿರೋದು ಇವಾಗ ಬಂದು ಚೆಕ್ ಮಾಡವ್ರ? ಎಲ್ಲೂ ಏನು ಚೆಕ್ ಮಾಡಿಲ್ಲ. ಅದಕ್ಕೆ ನೋಡಿ ಹಿಂಗೆ ಈ ಪಾರ್ಕಲ್ಲಿ ನೋಡಿ ದೊಡ್ಡ ವಯಸ್ಸಾಗಿರೋರೇ ಬರೋದು. ನಾವೇನು ಯಾವಾಗೂ ಬಂದ್ವಾಗ ನೋಡಿ ಎಲ್ಲ ವಯಸ್ಸಾಗಿರೋರು ಬರ್ತಾರೆ. ಒಂದು ಕಾವೇರಿ ನೀರು ಹಾಕ್ಸಿ, ಗೌರ್ಮೆಂಟ್ಗೆ ಎಷ್ಟಾಗುತ್ತೋ ಅವ್ರು ಕಟ್ಕೊಂಡ್ಲಿ ಬಿಡು, ಕುಡಿಯೋಕೆ ನೀರು ಬೇಡವಾ? ಹಾಕ್ಬೇಕು ನೋಡ್ರಿ. ಎಲ್ಲ ಇದಾಗೋಗಿದೆ, ಏನೂ ಅನುಕೂಲ ಇಲ್ಲ. ಇದಿಷ್ಟು ಮಾಡಿಕೊಡ್ಲಿ. ಇನ್ನೇನು ಮನೆಗೆ ಬಂದು ಯಾರು ಓಟ್ ಗೆದ್ದರೂ ಮಾಡಿಕೊಟ್ಬಿಡ್ತಾರ? ನಿಮಗೆ ಗೊತ್ತಿರಿ, ಯಾರೂ ಮಾಡಲ್ಲ. ಓಲಿ ವಯಸ್ಸಾಗಿರೋರು ಸಾರ್ವಜನಿಕರಿಗಾದ್ರೂ ಒಳ್ಳೇದು ಮಾಡಲಿ. ಮಾಡ್ಕೊಡ್ತಾರ. ಅವ್ರು ಮಾಡಿಕೊಟ್ಟ ನಂಬಿಕೆ ನಾವು ಏನಾದರೂ ಮಾಡಿದ್ರೆ ತಾನೇ ನಾವು ಹೇಳೋಕ್ಕೆ. ಇಂಥದ್ದು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ರು, ನಮಗೂ ನಂಬಿಕೆ ಬಂದರೆ ಹೌದು ಇವ್ರು ಬಂದು ಈ ಥರ ಮಾಡ್ತಾರೆ ಅನ್ಬೋದು. ಯಾರನ್ನೂ ನಂಬೋ ಸ್ಥಿತಿಯಲ್ಲೇ ಇವಾಗಿಲ್ಲ ಜನ. ಆ ಥರ ಆಗಿದೆ. ಎಲ್ಲ ಅವ್ರವರೇ ಗುದ್ದಾಡಿ ಈ ಥರ ಜಗಳಗಳಾಡ್ತಾವ್ರೆ. ಯಾರು ಬರ್ತಾರೋ ಯಾರು ಬಿಡ್ತಾರೋ ಅವ್ರವ್ರ ಮನೆಗಳಿಗೆ ಅನುಕೂಲ ಮಾಡ್ಕೊತಾರೆ. ಅವ್ರವ್ರ ಮನೆಗಳಲ್ಲಿ ದುಡ್ಡುಗಳು ರೇಡುಗಳು ಮಾಡೋದು, ಹಿಡ್ಕೊಂಡು ಹೋಗೋದು, ಕೋಟಿಗಳೇ ಮುಚ್ಚಿಕೊಳ್ಳೋದು, ಇದನ್ನ ಮಾಡ್ತಾರೆ. ಈ ಬಡವರು ಬಗ್ಗರಿಗೆ ಮಾಡಲಿ ಅಷ್ಟೇ ಅಮ್ಮ. ಈಗ ಮುನಿರತ್ನ ಅವ್ರ ಬಗ್ಗೆ ಕುಸುಮ ಅವರು ಇನ್ನೊಂದು ಕೆಲವೊಂದಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅದು ನಾವು ಗೊತ್ತಿಲ್ಲದೆ ಏನು ಹೇಳೋಕ್ಕಾಗಲ್ಲಮ್ಮ. ಪರ್ಸ್ನಲ್ಲು ಸ್ವಲ್ಪ ಜನ ಪರ್ಸ್ನಲ್ ಆಗಿ ಮಾಡಿರ್ತಾರೆ, ಒಬ್ಬೊಬ್ರು ಹೊಟ್ಟೆ ಊರಿಗೂ ಹೇಳ್ತಾರೆ. ಅದೆಲ್ಲ ನಾವು ಟೆಸ್ಟ್ ಮಾಡಿ, ನಾವು ಗೊತ್ತಿದ್ರೆ ನಾವು ಮಾತಾಡ್ಬಿಡ್ಬೋದು, ಗೊತ್ತಿಲ್ಲದೆ ನಾವೇನು ಮಾತಾಡೋಕ್ಕಾಗಲ್ಲ. ನೋಡಿ ಇದು ನಮಗೆ ಗೊತ್ತು, ನಾವು ಹೇಳ್ತೀವಿ. ಕೊರೋನಾದಲ್ಲೆಲ್ಲ ನಮ್ಗಿರಿಲ್ಲ ID ಕಾರ್ಡು, ಒಟ್ಟಿನಲ್ಲಿ ಒಂದೊಂದು ಮೂಟೆ ಅಕ್ಕಿ, ರೇಷನ್, ಆಧಾರ್ ಕಾರ್ಡ್ಗೆಲ್ಲ ಅಲ್ಲಿ ಪಾರ್ಕಲ್ಲಿ ಕೊಟ್ರಂತೆ. ಆಮೇಲೆ ಏನು ಕೊಟ್ಟಿದ್ದು ಯಾರು ಹೇಳಿಲ್ಲ, ಯಾರು ಏನು ಹೇಳಿಲ್ಲ. ಕೊರೋನಾದಲ್ಲಿ ಮಾತ್ರ ಎಲ್ಲರಿಗೂ ಒಂದೊಂದು ಮೂಟೆ ಅಕ್ಕಿ, ರೇಷನ್ನು, ಆಧಾರ್ ಕಾರ್ಡ್ಗೆ ಕೊಟ್ರಂತೆ. ನಮ್ಮ ಹತ್ರ ಇರಲಿಲ್ಲ ಅವಾಗ ಈ ವೋಟ್ ರೆಡಿ ಅದೆಲ್ಲ ಕೊಟ್ರಂತೆ. ಈ ಮತ್ತೆ ಅದು ಬಿಟ್ಟರೆ ಬೇರೆ ಯಾರಿಗೂ ಏನು ಬಂದು ಮಾಡಿದ್ದು ನಾವು ನೋಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, RN ನಗರ ಕ್ಷೇತ್ರದ MLA ಮುನಿರತ್ನ ಅವರ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ. ಕೆಲವೊಂದಷ್ಟು ಜನ ಪಾಸಿಟಿವ್ ಆಗು ಮಾತಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ನೆಗೆಟಿವ್ ಆಗು ಮಾತಾಡ್ತಾ ಇದ್ದಾರೆ. ಸೊ MLA ಆದಮೇಲೆ ಮುನಿರತ್ನ ಅವರು ಯಾವ ಜನರ ಕಣ್ಣಿಗೆ ಕಾಣಿಸ್ಕೊತಾನೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದೇ ಒಂದು ಸಲ MLA ಮುನಿರತ್ನ ಅವರೇ ಒಂದೇ ಒಂದು ಸಲ ಜನರ ಹೋಗಿ ಮಾತಾಡಿಸಿ ಅವರನ್ನ ಯಾವ ರೀತಿ ಅವರು ಕಷ್ಟಗಳನ್ನೆಲ್ಲ ಕೇಳ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸುದ್ದಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.